ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಾರ್ಥನಾ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುರೇಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಪ್ರಾರ್ಥನಾ ಸುರೇಶ್ ಚಾನಲ್. ಮುಂಚೆ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೆಳಗಡೆ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. Making coconut kanhorige in recipe in this video. ಫಸ್ಟು ಕೋಕೋನಟ್ ತೊಗೊಂಡಿದ್ದೀವಿ 3 ಬೌಲ್ಸು. ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀವಿ. ಸೊ ಕೋಕೋನಟ್ ಕಂಪ್ಲೀಟಾಗಿ ಹಾಕ್ಕೊಂಡ್ವಿ. ನೆಕ್ಸ್ಟ್ ಇವಾಗ ನಾವು ಹಾಕ್ತಾ ಇರೋದು ಚೆನ್ನಾಗಿ ತೊಳೆದು ನೆನೆಸಿಟ್ಟಿರುವ ಅಕ್ಕಿನ ನಾವಿವಾಗ ಒಂದು ಹಿಡಿಯೋದು ಅಕ್ಕಿ ಇವಾಗ ನಾವು ಕಾಯಿ ಜೊತೆ ಹಾಕ್ಕೊತಾ ಇದ್ದೀವಿ. ಇವಾಗ ನಾವು ಹಾಕ್ತಾ ಇದ್ದೀವಿ. ಇವಾಗ ನಾವು 5 to 6 ಏಲಕ್ಕಿ ಮತ್ತು ಸ್ವಲ್ಪ ಶುಂಠಿನ ಆ್ಯಡ್ ಮಾಡ್ತಾಯಿದ್ದೀವಿ. ಡ್ರೈ ಜಿಂಜರ್ ನೋಡಿ, ಅದನ್ನ ಸುಲಿದ್ಬಿಟ್ಟು ಹಾಕ್ಕೊಬೋದು, ಇಲ್ಲ ಹಾಗೆ ನೋಡಿ ಸುಲಿದು ಹಾಕ್ಕೊತಾ ಇದ್ದೀವಿ ಏಲಕ್ಕಿನ. ಇವಾಗ ಇದನ್ನು ಗ್ರೈಂಡ್ ಮಾಡಬೇಕಲ್ವಾ. ಸೊ ನಾವು ರುಬ್ಕೊಂಡಿದ್ದೀವಿ. ನೀರು ಇಲ್ದಿರೋ ಥರ ಇದನ್ನು ರುಬ್ಕೊಳ್ಳಿ, ಫೈನ್ ಟಿಕ್ ಪೇಸ್ಟ್ ಮಾಡ್ಕೊಳ್ಳಿ ಆಯಿತಾ. ಯಾವುದೇ ನೀರು ಇರಬಾರ್ದು. ಇವಾಗ ನಾವು ಒಂದು ಪ್ಯಾನ್ಗೆ ಹಾಕಬೇಕು. ಖಾಲಿ ಪ್ಯಾನ್ಗೆ ನಾವೇನು ರುಬ್ಬಿದ್ವಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀವಿ. ಇವಾಗ ನಾವು ಬೆಲ್ಲ ಅಂದರೆ ಜಾಗ್ರಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. 1 ಬೌಲ್ ಆಫ್ ಜಾಗ್ರಿ. ಆಮೇಲೆ ಸ್ಟವ್ನ ಆನ್ ಮಾಡ್ಕೊಳ್ಳಿ, ಲೋ ಫ್ಲೇಮ್ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲೇ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ಕೊಂಡು ಮಾಡಿ, ಥರ ಮಿಕ್ಸ್ ಮಾಡ್ತಾನೇ ಇರಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ದಿರಾನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಯಾವ ಥರ ಕಲರ್ ಚೇಂಜ್ ಆಗ್ತಿದೆ, ವೈಟಿಂದ ಲೈಟ್ ಬ್ರೌನ್ ಗೋಲ್ಡನ್ ಕಲರ್ ಥರ. ಇದೇ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಎಲ್ಲಿವರೆಗೂ ಅಂದರೆ ಜಾಗ್ರಿ ಮೆಲ್ಟ್ ಆಗೋವರೆಗೂ. ತೆಂಗಿನಕಾಯಲ್ಲಿ ಎಣ್ಣೆ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಕೈಗೆ ಅಂಟ್ಕೊಂಡಿರ ಮಿಕ್ಸ್ ಮಾಡ್ಕೋಬೇಕು. ಅದು ಹೂರ್ಣ ಥರ ಬರುತ್ತೆ ನೋಡಿ, ಆ ಥರ ಬರಬೇಕು, ಸಾಲಿಡ್ ಥರ. ನೋಡಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಲೋ ಫ್ಲೇಮು ಏನು ಬೇಡ, ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ತಿರುಗಿಸ್ತಾನೇ ಇರಬೇಕು. ಕೈ ನೋವುತ್ತೆ, ಸ್ವಲ್ಪ ಕಷ್ಟ ಇದೆ. ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಕೈ ಬಿಡ್ದಿರಾನೇ ತಿರುಗಿಸ್ತಾನೇ ಇರಬೇಕು, ಇಲ್ಲಾಂದರೆ ಸಿದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಕೇರ್ಫುಲ್ಲಾಗಿ ತಿರುಗಿಸಿ ಆಯಿತಾ. ಇದು ಅರ್ಧ ಆಗಿದೆ, ಇನ್ನೂ ಅರ್ಧ ಆಗಬೇಕು ಅನಿಸುತ್ತೆ. ಈ ಥರ ಬರಬೇಕು. ಈ ಹೂರಣ ಪಾತ್ರೆಗೆ ಬಿಡೋವರೆಗೂ ನಾವು ಇದನ್ನು ತಿರುಗಿಸ್ತಾನೇ ಇರಬೇಕು. ಆಗಿದೆ ಇಲ್ವಾ ಅಂತ ಹೆಂಗೆ ಚೆಕ್ ಮಾಡೋದು ಬನ್ನಿ ನೋಡೋಣ. ಒಂದು ಬೌಲಲ್ಲಿ ನೀರು ಎತ್ಕೊಂಡು ನಮ್ಮ ಕೈನ ನೀರಿಗೆ ಡಿಪ್ ಮಾಡಿ ನೆನೆಸ್ಕೊಂಡು ಇವಾಗ ಹೂರಣ ತೆಗೆದು ನೋಡಬೇಕು. ಇವಾಗ ಅದನ್ನು ನೋಡಿ ಆ ಥರ ಅಂಟ್ತಾ ಇದ್ದರೆ ಹೂರಣ ಆಗಿಲ್ಲ ಅಂತ, ಅಂಟಿಲ್ಲ ಅಂದರೆ ಆಗಿದೆ ಅಂತ. ಇವಾಗ ಮತ್ತೆ ಅಗೇನ್ ಅದೇ ಪ್ರೋಸೆಸ್ ಹಿಂಗೆ ಮಾಡಬೇಕು, ತಿರುಗಿಸ್ಬೇಕು. ಈ ಕೋಕೋನಟ್ಟಲ್ಲಿ ಆಯಿಲ್ ಯಾವ ಥರ ಬಿಡ್ತಿದೆ ಅಂತ ನೋಡಿ, ಮಿನಿ ಮಿಂಚ್ತೈತೆ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಆಯಿಲು. ಸೊ ಇವಾಗ ಹೂರ್ಣ ಆಗಿದೆ. ವಾವ್, ಅಲ್ಲೋಡಿ ಗಾಯ್ಸ್, ಎಣ್ಣೆ ಥರ ಇದೆ ಅಲ್ಲಿ ಕೆಳಗಡೆ ಇಲ್ಲಿ ಅಲ್ಲ, ಸೇಮ್ ಎಣ್ಣೆ ತುಪ್ಪ ಹಾಕಿರೋ ಥರನೇ ಇದೆ. ಬಟ್ ನಾವೇನೂ ಹಾಕಿಲ್ಲ, ಜಸ್ಟ್ ನೀರು, ಕೋಕೋನಟ್ಟು, ಅವೆಲ್ಲ ಜಿಂಜರು ಮತ್ತು ಏಲಕ್ಕಿ ಹಾಕಿ ಥರ ಮಾಡಿದ್ವಿ. ಸೂಪರಾಗಿ ಆಗಿದೆ. ನನಗೆ ಇದನ್ನು ನೋಡೋಕ್ಕೆ ಕೇಸರಿ ಬಾತ್ ಫೀಲಿಂಗ್ ಬರ್ತಿದ್ದು, ಕೇಸರಿ ಬಾತ್ ಥರನೇ ಆಗಿದೆ ಅಲ್ಲ, ಸೂಪರಾಗಿದೆ. ಇದಾಗೋಯ್ತು. ಇವಾಗ ಇದರಲ್ಲೇ ಇದನ್ನು ಕೂಲಾಗಾಗಿ ಬಿಟ್ಬಿಡೋಣ. ನಾವು ಒಬ್ಬಟ್ಟಿಗೆ ಮೈದಾ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀವಿ. ಫಸ್ಟು ನಾವು 1 ಬೌಲ್ಗೆ ಮೈದಾ ಹಿಟ್ಟು ಹಾಕಬೇಕು, ಆಮೇಲೆ ಟರ್ಮರಿಕ್ ಪೌಡರ್ ಹಾಕಬೇಕು. ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಮಾಡಬೇಕು.
ಮೈದಾ ಹಿಟ್ಟು ಕಲಸಿದ್ದಾದ್ಮೇಲೆ ನೆನೆಯೋದಕ್ಕೆ ಬಿಡಬೇಕು. One hour later. ಒಂದೇ ಒಂದು ಸಲ. ಈಗ ತುಪ್ಪನ ಹೇಗಿದೆ ಪಪ್ಪ? ತಿಂತಾ ಇದೀನ. ಸಖತ್ತಾಗಿದೆ. ಕೋಸಂಬರಿ, ಬೀನ್ಸ್ ಪಲ್ಯ, ಹಪ್ಪಳ ಚೆನ್ನಾಗಿದೆ. ಸ್ವಲ್ಪ ಸಾಕು. ಹೇಗಿದೆ ಪಪ್ಪ? ಚೆನ್ನಾಗಿದೆ ಸಾಂಬಾರು. ನೈಟ್ ನಮ್ಮ ಮಾಮ ಎಲ್ಲ ಬಂದಿದ್ರು. ನನ್ನ ವೀಡಿಯೋಸ್ ನಾವೇ ನೋಡ್ತಿದ್ವಿ. ಊಟ ಮಾಡ್ಕೊಂಡು ಹೋದರು.